ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೇನೆ. ಹಾಸ್ಟೆಲ್ ಅಪ್ಲಿಕೇಶನ್ಸ್ ಇನ್ನೂವರೆಗೆ ಯಾರೆಲ್ಲ ಹಾಕಿಲ್ಲ, ಪ್ಯಾರಾಮೆಡಿಕಲ್ ಇರ್ಬೋದು, GNM ನರ್ಸಿಂಗು, BSc ನರ್ಸಿಂಗು, ಅಲ್ಲರ್ ಹೆಲ್ತ್ ಸೈನ್ಸ್ ಅಭ್ಯರ್ಥಿಗಳಿಗೆ ಇದು ಯೂಸ್ಫುಲ್ ಆಗ್ಬೋದು. ನಾನು ಈಗ SHP ಪೋರ್ಟಲ್ನಲ್ಲಿದ್ದೀನಿ. ಸೊ ಕೆಳಗಡೆ ಹೋದಾಗ ಇಲ್ಲಿ ನೋಡ್ತಾ ಇದ್ದೀರಿ BCM ಹಾಸ್ಟೆಲ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. BCM ಹಾಸ್ಟೆಲ್ ಅಪ್ಲಿಕೇಶನ್ಸ್, BCM ಅಂತಂದರೆ ಯಾರು ಎಲ್ಲ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಬಲ್ ಆಗುವಂಥ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅಂದರೆ BCM ಹಾಸ್ಟೆಲ್ ಅಪ್ಲಿಕೇಶನ್. ಅದು ಎಲ್ಲ ಕಾಸ್ಟ್ನವರು ಕೂಡ ಕನ್ಸಿಡರ್ ಆಗ್ತಿತ್ತು. ಬಟ್ ಅದು ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಮತ್ತು ಇವಾಗ ನಾವು ಯಾರೆಲ್ಲ ಈಗ ಓಪನ್ ಇರುವಂಥದ್ದು ಯಾವುದು, ಯಾವ ಸೆಕ್ಷನ್ಗೆ ಓಪನ್ ಇದೆ ಅಂತಂದರೆ, ಜಸ್ಟ್ ನೀವು ಇಲ್ಲಿ ಕೆಳಗಡೆ ಬಂದು ಇನ್ನೊಂದು SHPನಲ್ಲಿ ಇನ್ನೊಂದು ಓಪನ್ ಮಾಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ SHP ಪೋರ್ಟಲಲ್ಲಿ 2 ಡಿಪಾರ್ಟ್ಮೆಂಟ್ ವತಿಯಿಂದ ಓಪನಿಂಗ್ ಇರುವಂಥದ್ದು. ಒಂದು ಮೈನಾರಿಟಿ ಇಲಾಖೆ ಅಂಡರಲ್ಲಿ ಮೈನಾರಿಟಿ ಅಂಥ ಒಂದು ಅಭ್ಯರ್ಥಿಗಳಿಗೆ ನಾಳೆಲ್ಲ ನಾಡ್ದು 2 ದಿನ ಬ್ಯಾಲೆನ್ಸ್ ಇರುವಂಥದ್ದು. 15/1/2025 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಇನ್ನೊಂದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಈ ST ಅಭ್ಯರ್ಥಿಗಳಿರ್ಬೋದು ಮತ್ತು ಸ್ಪೆಷಲಿ ಸೋಷಿಯಲ್ ವೆಲ್ಫೇರ್ SC ST ಅಭ್ಯರ್ಥಿಗಳಿಗೆ ಇದು ಕೂಡ 15/1/2026 ತನಕ ಈ 2 ಡಿಪಾರ್ಟ್ಮೆಂಟ್ ವತಿಯಿಂದ ಅಪ್ಲಿಕೇಶನ್ ಓಪನ್ ಇದೆ. ಬಟ್ ಇದು ಮೈನಾರಿಟಿ ಅಭ್ಯರ್ಥಿಗಳಿಗೆ ಮತ್ತು SC ST ಅಭ್ಯರ್ಥಿಗಳಿಗೆ ಅಂದರೆ ಸೋಷಿಯಲ್ ವೆಲ್ಫೇರ್ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಓಪನ್ ಇರುವಂಥದ್ದು. ರಿಮೇನಿಂಗ್ ಕಾಸ್ಟ್ನವರಿಗೆ ಕೂಡ ಇಲ್ಲಿ ಏನಾದರೂ 25% ರಿಸರ್ವೇಷನ್ ಕೊಡೋಂಗಿದ್ದಿದ್ರೆ ಮೈನಾರಿಟಿಯಲ್ಲಿ ಕೊಡ್ಬೋದು. ನಿಮಗೆ ನೀವು ಮೈನಾರಿಟಿಯಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ, ನಾಳೆಗೆ ಏನಾದರೂ ಗೌರ್ಮೆಂಟ್ ಹಾಲಿಡೇ ಇಲ್ಲ, ನಾಳೆಗೆ 14 ತಾರೀಕು, ನಾಳೆಗೆ ಗೌರ್ಮೆಂಟ್ ಹಾಲಿಡೇ ಇಲ್ಲ, ನಿಮ್ಮ ಇಲಾಖೆಯಲ್ಲಿ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಮೈನಾರಿಟಿ ಆಫೀಸ್ಗೆ ವಿಸಿಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ಕಾಸ್ಟಿಗೆ ಏನಾದರೂ ಮೈನಾರಿಟಿ ಅಂಡರಲ್ಲಿ ಏನಾದರೂ ಒಂದು 25% ಸೀಟ್ಗಳನ್ನು ಏನಾದರೂ ಕೊಡೋಂಗಿದ್ದಿದ್ದರೆ ನೀವು ಇಲ್ಲಿ ಒಂದು ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ಗಳನ್ನು ಹಾಕಿ ಮೈನಾರಿಟಿ ಇಲಾಖೆಯಲ್ಲಿ ಬರುವಂಥ ಹಾಸ್ಟೆಲ್ಗಳಲ್ಲಿ ನೀವು ಅಡ್ಮಿಷನ್ನ ತೊಗೋಬೋದು. ಅದನ್ನು ಮಾಹಿತಿ ನೀವು ಪಡ್ಕೋಬೇಕಾಗತ್ತೆ. ಓಕೆ, ಸೊ ಇವು 2 ಡಿಪಾರ್ಟ್ಮೆಂಟ್ ವತಿಯಿಂದ ಅಪ್ಲಿಕೇಶನ್ ಓಪನ್ ಇರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು ಮೈನಾರಿಟಿ ಮತ್ತು ಸೋಷಿಯಲ್ ವೆಲ್ಫೇರ್ ವತಿಯಿಂದ ಬರ್ತಿರಲ್ಲ ಅವರು ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ ಹಾಸ್ಟೆಲ್ಗಳನ್ನು ಪಡ್ಕೋಬೋದು.